ನಿಮ್ಮ ಗೆಳೆಯರ ಮೀಟಿಂಗ್ ಯಾವಾಗ ಸರ್? ಅದು ಯಾವಾಗಲೂ ಇರ್ತದೆ ಸರ್. ಈಗ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ ಸರ್, ಜಮೀರು ಪಕ್ಷಕ್ಕೆ ಅನಿವಾರ್ಯ, ಹಾಗಾಗಿ ಅವ್ರಿಗೆ ಸಚಿವ ಸ್ಥಾನ ಕೊಡಬೇಕು ಅಂತ ಹೇಳಿದ್ದಾರೆ. ಅದು ನಾವು ಹೇಳಿದ್ದೀವಲ್ವ ಈಗ, ಅದನ್ನು ನಾವು ಹೇಳ್ದೆ, ನೀವು ಬರೋಕ್ಕಿಂತ ಮುಂಚೆ ಅದನ್ನು ಹೇಳ್ದೆ. ಬಟ್ ಆದರೆ ಇದು ಅದು ನೋಡಲಿ, ಅದ್ರ ಬಗ್ಗೆ ತನಿಖೆ ಆಗೋದು ಇನ್ನೊಂದು ಆಗೋದು. ಬಟ್ ಏನೇ ಆಗಲಿ ಜಮೀರನಿಗೆ ಒಂದ್ಸರಿ ಅವಕಾಶ. ಷಡ್ಯಂತ್ರ ಇತ್ತು, ಅದು ಮಾಡಿದ್ದಾರೆ, ಅದಕ್ಕೆ ಸಕ್ಸಸ್ ಆಗಿದ್ದಾರೆ ಅಂತ ಸುಮ್ಮನೆ ನಾವು ಏನೋ ಹೇಳ್ಕೊಳ್ಳೋದು ಬೇಡಿ. ಈಗ ಬೇರೆ ವಿಚಾರ ಚರ್ಚೆ ಬೇಡ. ಈಗ ಆಗಿರ್ಬೋದು, ಆಗಿದ್ದಕ್ಕೆ ಒಂದು ಶಿಕ್ಷೆ ಅನುಭವಿಸಿದ್ದಾರೆ. ಈಗ ಅವಕಾಶನ ಮಾಡಿಕೊಡ್ಬೇಕು ಪಕ್ಷದ ಹಿತದೃಷ್ಟಿಯಿಂದ ಅಷ್ಟೇ, ಪಕ್ಷವನ್ನು ಕಟ್ಟಲಿಕ್ಕೆ. ಬಟ್ ಇದೊಂದು ಪಾಠ. ಈಗ ಏನಾರು ಈ ಥರ ಹೆಚ್ಚು ಕಡಿಮೆ ಆದರೆ ಮುಂದೆ ನಾವು ಯಾರು ಕೂಡ ಈ ಥರ ಮಾಡಬಾರ್ದು ಪಕ್ಷದ ವಿಚಾರವಾಗಿ ಅಂತಕ್ಕಂಥದ್ದು ಪಾಠ ಅಷ್ಟೇ. ಇದನ್ನೆಲ್ಲರೂ ಕಲಿಬೇಕು. ಯಾರು ಪಕ್ಷಕ್ಕಿಂತ ದೊಡ್ಡವರಿಲ್ಲ. ನಾವೇ ನಮ್ಮಿಂದನೇ ಪಕ್ಷ ಅಂತಕ್ಕಂಥ ಭ್ರಮೆ ಭೀತಿ ಎಲ್ಲವನ್ನು ಬಿಡಬೇಕು. ಪಕ್ಷನೇ ದೊಡ್ಡದು ಎಲ್ಲದಕ್ಕಿಂತ, ನಮ್ಮೆಲ್ಲರಿಗಿಂತ ಪಕ್ಷನೇ ದೊಡ್ಡದು. ಪಕ್ಷಕ್ಕೆ ನಾವು ಏನೇ ಕಿತ್ತಾಟ ಆಡಿದ್ರು ಕೂಡ ಪಕ್ಷದ ಅಸ್ತಿತ್ವ ಬಂದಂಥ ಸಂದರ್ಭದಲ್ಲಿ ನಾವೆಲ್ಲ ಒಟ್ಟಿಗೆ ನಿಂತು ಪಕ್ಷವನ್ನು ಉಳಿಸ್ತಕ್ಕಂಥ ಕೆಲಸ ಮಾಡಬೇಕು. ನಮ್ಮ ವೈಯಕ್ತಿಕ ವಿಚಾರಕ್ಕೆ ಪಕ್ಷಕ್ಕೆ ತೊಂದರೆ ಮಾಡೋದಾದಾಗ ಪಕ್ಷದಲ್ಲಿ ಅನೇಕ ಈ ಥರ ಗೊಂದಲಗಳು ಕ್ರಿಯೇಟ್ ಆಗ್ತದೆ. ನಿಮ್ಮ ಗೆಳೆಯರ ಮೀಟಿಂಗ್ ಯಾವಾಗ ಸರ್? ಅದು ಯಾವಾಗಲೂ ಇರ್ತದೆ ಸರ್. ಈಗ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ ಸರ್, ಜಮೀರು ಪಕ್ಷಕ್ಕೆ ಅನಿವಾರ್ಯ, ಹಾಗಾಗಿ ಅವ್ರಿಗೆ ಸಚಿವ ಸ್ಥಾನ ಕೊಡಬೇಕು ಅಂತ ಹೇಳಿದ್ದಾರೆ. ಅದು ನಾವು ಹೇಳಿದ್ದೀವಲ್ವ ಈಗ, ಅದನ್ನು ನಾವು ಹೇಳ್ದೆ, ನೀವು ಬರೋಕ್ಕಿಂತ ಮುಂಚೆ ಅದನ್ನು ಹೇಳ್ದೆ. ಬಟ್ ಆದರೆ ಇದು ಅದು ನೋಡಲಿ, ಅದ್ರ ಬಗ್ಗೆ ತನಿಖೆ ಆಗೋದು ಇನ್ನೊಂದು ಆಗೋದು. ಬಟ್ ಏನೇ ಆಗಲಿ ಜಮೀರನಿಗೆ ಒಂದ್ಸರಿ ಅವಕಾಶ. ಷಡ್ಯಂತ್ರ ಇತ್ತು, ಅದು ಮಾಡಿದ್ದಾರೆ, ಅದಕ್ಕೆ ಸಕ್ಸಸ್ ಆಗಿದ್ದಾರೆ ಅಂತ ಸುಮ್ಮನೆ ನಾವು ಏನೋ ಹೇಳ್ಕೊಳ್ಳೋದು ಬೇಡಿ. ಈಗ ಬೇರೆ ವಿಚಾರ ಚರ್ಚೆ ಬೇಡ. ಈಗ ಆಗಿರ್ಬೋದು, ಆಗಿದ್ದಕ್ಕೆ ಒಂದು ಶಿಕ್ಷೆ ಅನುಭವಿಸಿದ್ದಾರೆ. ಈಗ ಅವಕಾಶನ ಮಾಡಿಕೊಡ್ಬೇಕು ಪಕ್ಷದ ಹಿತದೃಷ್ಟಿಯಿಂದ ಅಷ್ಟೇ, ಪಕ್ಷವನ್ನು ಕಟ್ಟಲಿಕ್ಕೆ. ಬಟ್ ಇದೊಂದು ಪಾಠ. ಈಗ ಏನಾರು ಈ ಥರ ಹೆಚ್ಚು ಕಡಿಮೆ ಆದರೆ ಮುಂದೆ ನಾವು ಯಾರು ಕೂಡ ಈ ಥರ ಮಾಡಬಾರ್ದು ಪಕ್ಷದ ವಿಚಾರವಾಗಿ ಅಂತಕ್ಕಂಥದ್ದು ಪಾಠ ಅಷ್ಟೇ. ಇದನ್ನೆಲ್ಲರೂ ಕಲಿಬೇಕು. ಯಾರು ಪಕ್ಷಕ್ಕಿಂತ ದೊಡ್ಡವರಿಲ್ಲ. ನಾವೇ ನಮ್ಮಿಂದನೇ ಪಕ್ಷ ಅಂತಕ್ಕಂಥ ಭ್ರಮೆ ಭೀತಿ ಎಲ್ಲವನ್ನು ಬಿಡಬೇಕು. ಪಕ್ಷನೇ ದೊಡ್ಡದು ಎಲ್ಲದಕ್ಕಿಂತ, ನಮ್ಮೆಲ್ಲರಿಗಿಂತ ಪಕ್ಷನೇ ದೊಡ್ಡದು. ಪಕ್ಷಕ್ಕೆ ನಾವು ಏನೇ ಕಿತ್ತಾಟ ಆಡಿದ್ರು ಕೂಡ ಪಕ್ಷದ ಅಸ್ತಿತ್ವ ಬಂದಂಥ ಸಂದರ್ಭದಲ್ಲಿ ನಾವೆಲ್ಲ ಒಟ್ಟಿಗೆ ನಿಂತು ಪಕ್ಷವನ್ನು ಉಳಿಸ್ತಕ್ಕಂಥ ಕೆಲಸ ಮಾಡಬೇಕು. ನಮ್ಮ ವೈಯಕ್ತಿಕ ವಿಚಾರಕ್ಕೆ ಪಕ್ಷಕ್ಕೆ ತೊಂದರೆ ಮಾಡೋದಾದಾಗ ಪಕ್ಷದಲ್ಲಿ ಅನೇಕ ಈ ಥರ ಗೊಂದಲಗಳು ಕ್ರಿಯೇಟ್ ಆಗ್ತದೆ.